ನಿಪ್ಪಾಣಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಹಿನ್ನೆಲೆಯಲ್ಲಿ ಮಾಧ್ಯಮದವರ ಜೊತೆ ಪ್ರತಿಕ್ರಿಯೆ ನೀಡಿದ್ದು, ದೆಹಲಿಗೆ ಹೋಗಿದ್ದಾಗ ವರಿಷ್ಠರನ್ನ ಭೇಟಿ ಆಗಲೇಬೇಕು. ರಾಜ್ಯದಲ್ಲಿ ಯಾವುದೇ ಬದಲಾವಣೆಯ ಲಕ್ಷಣ ಇಲ್ಲ, ಹೊಸ ಸಂಚಲನ ಕೂಡ ಇಲ್ಲ, ಕೇವಲ ಒಂದು ಭೇಟಿ ಅಷ್ಟೇ ಅಂತ ಹೇಳಿದ್ದಾರೆ. ಯಾವುದೇ ಬೆಳವಣಿಗೆಗಳು ಇಲ್ಲ ರಾಜ್ಯದಲ್ಲಿ ಅಂತ ಸೂಚನೆಯನ್ನು ನೀಡಿದ್ರು. ಆದ್ರೆ ಯಾವ ರೀತಿ ಬೆಳವಣಿಗೆಗಳಿವೆ ಅನ್ನೋದು ಗೊತ್ತಿಲ್ಲ. ದೆಹಲಿಗೆ ಹೋದ್ಮೇಲೆ ಯಾವ್ದಾದ್ರು ಒಂದು ಪ್ಲಸ್ ಪಾಯಿಂಟ್ ಆದ್ರೂ ಇರುತ್ತೆ, ಆದ್ರೆ ಮೈನಸ್ ಪಾಯಿಂಟ್ ಆದ್ರೂ ಇರುತ್ತೆ. ಯಾವ್ದಾದ್ರು ಒಂದು ಬೆಳವಣಿಗೆ ಆಗೇ ಆಗುತ್ತೆ. ಅದು ಯಾವ್ದು ಏನು ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ಬೆಳವಣಿಗೆ ಯಾವ ರೀತಿ ಇದೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಆದ್ರೆ ಭೇಟಿಯಾಗಿದ್ದ ಉದ್ದೇಶ ಗೊತ್ತಿಲ್ಲ. ಭೇಟಿಯಾಗಿದ್ದಾಗ ಏನೇನು ಚರ್ಚೆ ಆಗಿದೆ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಿಎಂ ಮೇಲೆ ರಾಜೀನಾಮೆ ಒತ್ತಡ ವಿಚಾರವಾಗಿ ನಮ್ಮ ಪಕ್ಷದಿಂದ ಯಾವುದೇ ಒತ್ತಡವಿಲ್ಲ. 2 ತಿಂಗಳಿಂದ ವಿರೋಧ ಪಕ್ಷಗಳು ಮಾತ್ರ ಒತ್ತಡ ಹಾಕುತ್ತಿವೆ. ಕಾನೂನು ರೀತಿಯಾಗಿ ಹೋರಾಟ ಮಾಡಲು ತೀರ್ಮಾನವಿದ್ದೇವೆ. ಇಡಿ ಪ್ರಕರಣ ದಾಖಲಿಸಿ ತನಿಖೆ ಮಾಡಲಿ, ಏನೂ ತೊಂದರೆ ಇಲ್ಲ. ಇಡಿ ತನಿಖೆಯಿಂದ ಸತ್ಯಾಂಶ ಹೊರಬರುತ್ತದೆ. ಬೆಳಗಾವಿ ಸಚಿವರಿಂದ ಪಿ ರಾಜು ಭೂ ಕಬಳಿಕೆ ವಿಚಾರ ಮಾತನಾಡಿ, ಅವರು ಯಾರು, ಏನು, ಎಲ್ಲಿ ಅಂತ ಪೂರ್ಣ ಹೇಳಬೇಕು. ಇನ್ನೂ ಅದು ಅರ್ಧ ಇದೆ. ಪೂರ್ಣವಾದಾಗ ಪ್ರತಿಕ್ರಿಯೆ ನೀಡುತ್ತೇನೆ. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಎದ್ದಿಲ್ಲ. ಖರ್ಗೆ ಅವರ ಜೊತೆ ಮೂಢ ಹಗರಣ ಕುರಿತು ಯಾವುದೇ ಚರ್ಚೆ ನಡೆದಿಲ್ಲ ಎಂದಿದ್ದಾರೆ. ಈ ಕಾರ್ಯಕ್ರಮ ಗಡ್ಕರಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದೀವಿ. ಹೇಳಿ ಅವ್ರು ಖರ್ಗೆ ಅವ್ರು ನಮ್ಮ ವರಿಷ್ಠರು ಅವ್ರು ಭೇಟಿ ಆಗಲೇಬೇಕು. ಹೋದಾಗ ಭಾಳ ದಿವಸ ಭೇಟಿಯಾಗಿರಕ್ಕೆಲ್ಲ ಆಗಿದ್ದೀವಿ ಅಷ್ಟೇ. ಅದೇನೇ ಭೇಟಿ ಸಹಜ ಭೇಟಿ ಅಷ್ಟೇ. ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ರಾಜ್ಯದಲ್ಲಿ ಅಂಥದ್ದು ಯಾವುದೋ ಲಕ್ಷಣ ಕಾಣ್ತಾ ಇಲ್ಲ. ಹೇಳಿರಲ್ಲ ಅಂಥ ಲಕ್ಷಣ ಇಲ್ಲ. ಸೊ ಹೊಸ ರಾಜಕೀಯ ಸಂಚಲನ ಆಗಲಿ, ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷ್ಯಗಳು ನಮಗೇನು ಕಂಡು ಬರ್ತಾ ಇಲ್ಲ. ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಒತ್ತಡ ಬರ್ತಿರುವಂಥದ್ದು ಸರ್. ರಾಜೀನಾಮೆ ಕೊಡಲೇಬೇಕು ಅನ್ನೋ ಒತ್ತಡವನ್ನು ಯಾರು ಹಾಕ್ಯಾರ? ವಿರೋಧ ಪಕ್ಷದವ್ರು ಹಾಕಿದಾರೆ. ಅವರು ಹೈಕಮಾಂಡ್ದಿಂದ ಏನಾದರೂ ಹೈಕಮಾಂಡ್ ನಮ್ಮ ಪಕ್ಷದಿಂದ ಯಾವುದೇ ಇಲ್ಲ. ಅವರು ವಿರೋಧ ಪಕ್ಷದಲ್ಲಿ 2-3 ತಿಂಗಳಿಂದ ಹೇಳ್ತಿದ್ದಾರೆ, ಇವತ್ತಲ್ಲ. ಸೊ ಹೇಳ್ತಾರೆ. ಸೊ ನಾವು ಕಾನೂನು ರೀತಿ ಹೋರಾಟ ಮಾಡೋಂಥ ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ಸರ್ ಇಡಿ ಕೂಡ ಪ್ರಕರಣ ದಾಖಲಿಸಿಕೊಂಡಿರುವಂಥದ್ದು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಮಾಡ್ಬೋದು. ಅವರು ಕೂಡ ಮಾಡಲಿಕ್ಕೆ ಅದಕ್ಕಾದ್ರೆ ಮಾಡಲಿ, ಸತ್ಯಾಂಶ ಹೊರಗೆ ಬರ್ತದೆ. ಸರ್ ಇನ್ನೊಂದು ಸರ್, ಇವಾಗ ಪಿ ರಾಜು ಅವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಬೆಳಗಾವಿಯಲ್ಲಿ. ಬೆಳಗಾವಿಯ ಸಚಿವರೊಬ್ಬರು ಭೂ ಕಬಳಿಕೆ ಮಾಡಿದ್ದಾರೆ. ಅವನ್ನೆಲ್ಲ ಅವರಿರ್ದು ಕೂಡ ಪ್ರಕರಣ ದಾಖಲು ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹೇಳಬೇಕಲ್ಲ ಯಾರು, ಏನು, ಎಲ್ಲಿ ಅಂತ ಹೇಳಿದಾಗ ಮುಂದೆ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ. ಇನ್ನೂ ಅದು ಅರ್ಧ ಇದೆ. ಅವ್ರು ಪೂರ್ಣ ಹೇಳಿದಾಗ ಪೂರ್ಣ ಪ್ರಮಾಣದ ಪ್ರತಿಕ್ರಿಯೆ ನಾವು ಕೊಡ್ತೀವಿ. ಓಕೆ ಸರ್. ಸರ್ ರಾಜ್ಯದಲ್ಲಿ ಮತ್ತೆ ದಲಿತ ಎದ್ದೇ ಇಲ್ಲ. ಎಲ್ಲಿದೆ ಜನ ಎದ್ದೇ ಇಲ್ಲ, ಯಾವುದೇ ಎದ್ದೇ ಇಲ್ಲ. ಯಾರು ಎದ್ದೇ ಇಲ್ಲ. ದಲಿತ ಅಂತ ಏನಿಲ್ಲ. ಅರ್ಧ ಗಂಟೆ 1 ಗಂಟೆ ಕೂತಿದ್ದೀವಿ, ಚರ್ಚೆ ಮಾಡಿದ್ವಿ ಅಷ್ಟೇ. ಚರ್ಚೆ ಯಾವುದಿಲ್ಲ, ಯಾವುದೇ ಹಗರಣ ಇಲ್ಲ. ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ ಅಷ್ಟೇ. ದಲಿತ ಸಿಎಂ ಕೂಗು ಬರ್ತಾ ಇದೆ ಸರ್. ಮಾಡೋರು ಅದಕ್ಕೇನು ಫ್ರೀ ಆಗಿ ಮಾಡ್ತಾರೆ. ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಟ್ರೋಲ್ ಹಾಗೆ ಆಗ್ತಿದೆ. ಅವರು ಅಭಿಮಾನಿಗಳು ಮಾಡ್ತಾರೆ. ಅದಕ್ಕೂ ಈ ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.